ವಿರಾಮದ ನಂತರ ನಿಮ್ಮೆಲ್ಲರಿಗೂ ಪವರ್ಡ್ ಬೈ ಶಶಿ ಆರ್ಯ ಡಿಶ್ ವಾಶ್ ಬಾರ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ, ಇದುವರೆಗೂ ತಾವು ಕಾವೇರಿ ಹೋರಾಟದ ಬಗ್ಗೆ ಹೇಳ್ತಾ ಇದ್ರಿ, ಇನ್ನು ಮುಂದಿನ ಯಾವ ವಿಚಾರದ ಬಗ್ಗೆ ಹೇಳ್ತೀರಾ? ನೋಡಿ, ಇವತ್ತಿನ ದಿವಸ ಪಿತೃಪಕ್ಷ ಅಂತ ಹೇಳ್ತಾ ಇದ್ದೀವಿ. ಆ ಪಿತೃಪಕ್ಷದಲ್ಲೇ ಪ್ರತಿಯೊಬ್ಬ ಮನುಷ್ಯ ಏನೇನು ಮಾಡಬೇಕು ಅಂತೆಲ್ಲ ಹೇಳಿದ್ವಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಎಲ್ಲರೂ ಎಚ್ಚರಿಕೆಯಿಂದ ಕೇಳಿ. ಶಿವಂ ವಾಸ್ತು ಅನ್ನೋದಕ್ಕೆ ವಾಸ್ತವ್ಯ ಪ್ರತಿಯೊಬ್ಬ ಮನುಷ್ಯ ಎಲ್ಲಿ ಮಾಡ್ತಾನೋ, ಯಾರು ಮನೆಯಲ್ಲಿ ಕಾರ್ಯವನ್ನು ಮಾಡ್ತಾರೋ ಆ ಕಾರ್ಯಕ್ಕೆ ವಿಶೇಷವಾಗಿ ಅಪಸಂಸ್ಕಾರ ಅಂತಕ್ಕಂಥ ಕರಿತೀರೋ, ಅಪರ ಅಂತ ಕರಿತೀವೋ ಅಂಥ ಒಂದು ಸಂಸ್ಕಾರಕ್ಕೆ ತಾವುಗಳೆಲ್ಲ ಸ್ವಂತದವರ ಮಾತ್ರ ಆದರೆ ಹೋಗಬೇಕು. ಆದರೆ ಯಾರ್ಯಾರು ತಿಥಿ ಕಾರ್ಯಕ್ಕೆ ಹೋಗಲ್ವೋ, ಅಂದರೆ ನಿಮ್ಮ ಸ್ವಂತ ತಂದೆ ತಾಯಿ, ತಾತ ಮುತ್ತಾತಂದರು, ಅಂದರೆ ತಂದೆಯವರ ತಂದೆ ತಾಯಿ ಅಥವಾ ತಾಯಿಯವರ ತಂದೆ ತಾಯಿ ಈ ವಂಶದಲ್ಲಿದ್ದರೆ ಮಾತ್ರ ತಾವೆಲ್ಲ ಹೋಗಲೇಬೇಕು. ಹೋಗದಿದ್ದ ಪಕ್ಷದಲ್ಲಿ ಪಿತೃಕಾರ್ಯದ ಋಣವನ್ನು ತೀರಿಸ್ಕೊಳ್ಳೋಕ್ಕಾಗದೇ ಇದ್ದರಲ್ಲಿ ಕೆಲಸಗಳಿಂದ ದೂರ ಇರ್ತೀರಾ. ಕೆಲಸ ಸಿಕ್ಕಿದ್ರೂ ದುಡ್ಡು ಸರಿಯಾಗಿ ಸಿಗಲ್ಲ, ದುಡ್ಡು ಬಂದರೂ ಮನೆಯಲ್ಲಿ ನಿಲ್ಲಲ್ಲ, ಮನೆಯಲ್ಲಿ ಘರ್ಷಣೆ, ಯಾವ ಕಾಲಕ್ಕೂ ಮದುವೆಗಳಾಗದೆ ಎಷ್ಟೋ ಜನ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಮನೆಯಲ್ಲೇ ಕುಕ್ಕರ್ಸ್ಕೊಂಡಿರ್ತೀರ. ಜೀವನದಲ್ಲಿ ಹೆಂಡತಿ ಗಂಡನಿಗೆ ವಿಶೇಷವಾಗಿ ಜಗಳಗಳು ಪ್ರತಿನಿತ್ಯ ಪ್ರತಿ ಕ್ಷಣ ಒಂದಲ್ಲ ಒಂದು ವಿಚಾರಕ್ಕೆ ನಡೀತಾನೇ ಇರುತ್ತೆ. ಪಿತೃಗಳು ಸಂತೃಪ್ತಿ ಪಡೆದೇ ಇದ್ದ ಪಕ್ಷದಲ್ಲಿ ಯಾವ ಕಾಲಕ್ಕೂ ಮನೆಯಿಂದ ಹೊರಗಡೆ ಹೋದವನಿಗೆ ಕೆಲಸ ಕಾರ್ಯ ಸಿಕ್ಕಕ್ಕೆ ಮೊದಲು ಹುಡುಕಾಡ್ತಾನೆ ಎಲ್ಲ ಹುಡುಕಾಡ್ತಾನೆ. ಅಂದರೆ ಯಾವ ಕಾಲಕ್ಕೂ ಒಂದು ಕೆಲಸವೂ ಸಿಗೋದೇ ಇದ್ದ ಹಾಗೆ ಮನೇಲೇ ಕೆಲಸ ಸಿಗತ್ತೆ ಅಂದ್ಕೊಂಡು ಇವತ್ತು ಲೆಟ್ರ್ ಬರುತ್ತೆ, ನಾಳೆ ಬೆಳಗ್ಗೆ ಹೋಗೋಷ್ಟರಲ್ಲಿ ಇನ್ನೊಬ್ಬ ಲಂಚ ಕೊಟ್ಟು ತೊಗೊಂಡ್ಬಿಡ್ತಾನೆ. ಜಸ್ಟ್ ಮಿಸ್ ಆಗೋಯ್ತು ಅಂತೀರ. ಆ ಮಿಸ್ ಆಗೋದೇನಕ್ಕೆ ಅಂದರೆ ಪಿತೃಕಾರ್ಯದ ಋಣದಿಂದ. ಎಷ್ಟೋ ಜನ ಇವತ್ತಿನ ದಿವಸ ಕೆಲಸಕ್ಕೆ ಹೋಗಿ ಕೂತಿರ್ತೀರ, ಕೆಲಸನೂ ಸಿಕ್ಬಿಡುತ್ತೆ. ಕೆಲಸದ 1 ತಿಂಗಳ ಸಂಬಳದೊಳಗೆ ವ್ಯವಸ್ಥೆ ಆಗೋಷ್ಟರಲ್ಲಿ ಕೆಲಸವನ್ನು ಗೆಟ್ ಔಟ್ ಅಂತಾದರೂ ಕಳಿಸ್ಬಿಡ್ತಾರೆ. ಇಲ್ಲ ನೀವೇ ರಾಜೀನಾಮೆ ಕೊಟ್ಟು ಹೊರಗೆ ಬಂದುಬಿಡ್ತೀರಾ. ಯಾತಕ್ಕೆ ಅಂದರೆ ಏನೋ ಕೊಲಿಗೂ ಡಿಸ್ಟರ್ಬ್ ಮಾಡಿದ್ರು ಅಥವಾ ಮೇಲಿರೋರು ತುಂಬ ಪ್ರೆಷರ್ ತಂದರು, ನನ್ನ ಸೋಂಬೇರಿ ನನ್ನ ಮಗ, ನನ್ನ ಕೆಲಸವೇ ಆಗಲ್ಲ ಅನ್ನೋ ಜನಗಳು ಇದೋ ಥರ ಆ ಕೆಲಸದಿಂದ ದೂರ ಆಗ್ಬಿಡ್ತಾರೆ 1 ತಿಂಗಳಲ್ಲಿ ಹೋದ ತಕ್ಷಣ. ಅಥವಾ 2ನೇ ತಿಂಗಳಿಗೆ ಅವನು ಕೆಲಸ ಬಿಟ್ಟು ಬಂದುಬಿಡ್ತಾನೆ. ಜಂಪಿಂಗ್ ಜಾಕ್ ಅಂತ ಕರಿತೀವಿ. ಒಂದು ಕೆಲಸದಿಂದ ಇನ್ನೊಂದು ಕೆಲಸ, ಇನ್ನೊಂದು ಕೆಲಸದಿಂದ ಮತ್ತೊಂದು ಕೆಲಸ, ಎಲ್ಲೂ ಸೆಟ್ ಆಗದೆ ಇದ್ದ ಹಾಗೆ. ಇವರೆಲ್ಲ ಪಿತೃ ಋಣದಲ್ಲೇ ಇರತಕ್ಕಂಥವ್ರು. ಅದಕ್ಕೆ ಪಿತೃದೋಷಕ್ಕೆ ಏನು ಅಂದರೆ, ತಿಥಿ ಕಾರ್ಯದ ಊಟವನ್ನು ತಾವುಗಳು ಮಾಡಬೇಕಾದ್ರೆ ಸತ್ತವ್ರದ್ದು ಪ್ರತಿ ವರ್ಷದಲ್ಲಿ 1 ಸಲ ಬರ್ತಕ್ಕಂಥ ಕಾರ್ಯಕ್ಕೆ, ಪರಿಪೂರ್ಣವಾಗಿ 1 ವರ್ಷದೊಳಗೆ ಪ್ರತಿ ತಿಂಗಳಲ್ಲಿ ಮಾಡ್ತಕ್ಕಂಥ ಕಾರ್ಯಕ್ಕೆ ಸ್ವಂತ ನೆಂಟ್ರದಾದರೆ ಮಾತ್ರ. ನೆಂಟರು ಅಂದ್ರೇನೋ, ದೊಡ್ಡಪ್ಪ ಚಿಕ್ಕಪ್ಪನ ಮನೆಯ ಮಕ್ಕಳು, ಅವರತ್ತೆ ಅವ್ರ ಸೋದರ ಮಾವ ಸತ್ತು ಹೋಗಿದ್ದ ತಿಥಿಗೆ ಇಂಥದಕ್ಕೆಲ್ಲ ಕಾಲಿಡಂಗಿಲ್ಲ. ಸ್ವಂತ ನಿಮ್ಮ ತಂದೆ ತಾಯಿ, ಅವರ ತಂದೆ ತಾಯಿ ಅಥವಾ ತಾಯಿ ಕಡೆ ತಂದೆ ತಾಯಿ ಎರಡೂ ಕಡೆ ಈ ವಂಶಕ್ಕೆ ಮಾತ್ರ. ಸೋದರ ಮಾವ ಸತ್ರ ಅಂದರೆ ವಿಶೇಷವಾಗಿ ಹೋಗ್ಬೋದು, ಸೋದರತ್ತೆ ಸತ್ತೋದ್ಲು ಅಂದರೆ ನಮಗೆ ಸಂಬಂಧವಿಲ್ಲ, ಹೋಗಬಾರ್ದು ತಿಥಿಗೆ. ಅರ್ಥ ಆಯ್ತಾ? ಸೋದರ ಮಾವ ನಿಮ್ಮವರು, ಸೋದರತ್ತೆ ಅಂತಕ್ಕಂಥದ್ದು ಅಕಸ್ಮಾತ್ ತಂದೆ ತಂಗಿ ಆಗಿದ್ರೆ ಈ ಕಡೆ ಸೋದರತ್ತೆ ಆದರೆ ಹೋಗ್ಬೋದು. ತಾಯಿಗೆ ಸ್ವಂತ ತಮ್ಮ ಆದರೆ ಹೋಗ್ಬೋದು, ಆದರೆ ತಾಯಿಗೆ ತಮ್ಮನ ಹೆಂಡತಿ ಕಡೆ ಆದರೆ ಹೋಗೋಂಗಿಲ್ಲ, ಬೇರೆ ಸಂಸಾರ. ಆ ರೀತಿ ತಿಥಿ ಕಾರ್ಯಕ್ಕೆ ಊಟಗಳನ್ನು ಮಾಡಿದ್ರೆ ವಾಂತಿ ಭೇದಿಗಳು, ರೋಗಗಳು, ಆಕ್ಸಿಡೆಂಟ್ಸ್. ಎಲ್ಲೋ ಮೈಸೂರಲ್ಲಿ ಇದೆಯಪ್ಪ, ಹೋಗಿ ಬಂದುಬಿಡ್ಬೇಕು, ನಾಡಿದ್ದು ತಿಥಿ ಅಂತೆ, ಕರೆದಿದ್ದಾರೆ ಫೋನ್ ಮಾಡಿ ಅಂದರೆ ಬಸ್ಸಲ್ಲಿ ಪ್ರಯಾಣ ಮಾಡುವಾಗಲೇ ನಿಮ್ಮ ತಿಥಿ ಎದ್ದು ಹೋಗುತ್ತೆ, ಗ್ಯಾರಂಟಿ ಬರೆದಿಟ್ಕೊಳ್ಳಿ. ಅದಕ್ಕೋಸ್ಕರ ಯಾವ ಕಾಲಕ್ಕೂ ಸ್ವಂತದವರ ತಿಥಿ ಕಾರ್ಯಕ್ಕೆ ಹೋಗಲೇಬೇಕು, ಬೇರೆಯವರ ತಿಥಿ ಕಾರ್ಯಕ್ಕೆ ಹೋಗಲೇಬಾರ್ದು. ಎಲ್ಲ ಅತ್ತೆ ಮಾವಂದ್ರಿಗೆ ಹೇಳ್ತಾ ಇದ್ದೀನಿ, ನಿಮ್ಮ ಸೊಸೇಂದ್ರನ ಅಕಸ್ಮಾತ್ ತಿಥಿ ಕಾರ್ಯಕ್ಕೆ ಕಳಿಸ್ಬೇಕಾದ ಪಕ್ಷದಲ್ಲಿ ದಯವಿಟ್ಟು ಹೇಳ್ತಾ ಇದ್ದೀನಿ, ಅವ್ರ ತಂದೆ ತಾಯಿ ಮನೆಗೆ, ಅವ್ರ ಮನೆ ಯಾವುದಾದ್ರೂ ಕಾರ್ಯಕ್ಕೆ ನೀವು ಅಡ್ಡಿ ಹಾಕಿದ್ರೆ ಅಂದರೆ ನಿಮ್ಮ ಮನೆಯಲ್ಲೇ ಮೃತ್ಯು ಗ್ಯಾರಂಟಿ. ಯಾಕೆ ಅಂದರೆ ಆ ಪ್ರೇತಾತ್ಮ ನಿಮ್ಮ ಮನೆಗೆ ಬಂದು ತೊಂದರೆಗಳನ್ನು ಕೊಡುತ್ತೆ. ಅಕಸ್ಮಾತ್ ಗಂಡ ಆದವನು ಬರಲೇಬಾರ್ದು ಅಂದರೆ ಸ್ವಂತ ಅತ್ತೆ ಮಾವ ಸತ್ತು ಹೋದರೆ ಮಾತ್ರ ಗಂಡ ಬರಬೇಕೇ ಹೊರತು, ಅಥವಾ ಸ್ವಂತ ಯಾವ ಕಾಲಕ್ಕೂ ತಾಯಿ ಕಡೆ ಏನಾದರೂ ಸಂಬಂಧ ಸತ್ತರೆ ಮಾತ್ರ ಹೋಗಬೇಕೇ ಹೊರತು, ತಾಯಿ ಕಡೆಯಿಂದ ಗಂಡ ಬೇರೆಯವನಾಗಿರೋದ್ರಿಂದ ನಿಮ್ಮ ಮನೆಯಲ್ಲಿ ತಿಥಿ ಆದರೆ ಗಂಡ ಕೂಡ ಬರಬಾರ್ದು. ಮಗು ಆಗಿದ್ದ ಪಕ್ಷದಲ್ಲಿ ಮಾತ್ರ ಗಂಡ ಬರಬೇಕು. ಮಕ್ಕಳೇ ಆಗದೆ ನೂತನವಾಗಿ ಮದುವೆ ಆಗಿರ್ತಕ್ಕಂಥವ್ರು ಯಾವ ತಿಥಿ ಕಾರ್ಯಕ್ಕೂ ಗಂಡನ ಕಡೆಯವರು ಗಂಡ ಬರಬಾರ್ದು. ಅರ್ಥ ಆಯ್ತಾ? ನಮ್ಮ ಮಗ ಹೋಗ್ತಾ ಇದ್ದಾನೆ, ಅವ್ರ ಮನೆ ತಿಥಿ ಅಂತೆ, ಇವ್ರ ಫ್ಯಾಮಿಲಿ ಎಲ್ಲ ಹೋಗೋದೇನು ಮದುವೆ ಸಂಭ್ರಮ ಅಂದ್ಕೊಂಡ್ರೆ ತಿಥಿ ಕಾರ್ಯ ಊಟ ಮಾಡೋಕ್ಕೆ. ಯಾವುದೋ ತಿಳ್ಕೊಳ್ಳಿ, ಬೇರೆಯವರ ಪಿಂಡ ಪ್ರದಾನ ಮಾಡಿರ್ತಕ್ಕಂಥ ತಿಥಿ ಕಾರ್ಯದ ಊಟವನ್ನು ನೀವೇನಾದರೂ ತಿಂದರೆ ನಿಮ್ಮ ಮನೆಗೆ ಶಾಪ ಗ್ಯಾರಂಟಿ, ಪಿತೃಗಳ ಋಣ ಗ್ಯಾರಂಟಿ, ಸಾಲದಲ್ಲಿ ಮುಳುಗೋಗ್ತೀರಾ ಗ್ಯಾರಂಟಿ. ಸತ್ಯ ಸತ್ಯ ಸತ್ಯ. ಅದಕ್ಕೋಸ್ಕರ
ಒಂದೂರಿಂದ ಇನ್ನೊಂದು ಪ್ರಯಾಣಕ್ಕೋಸ್ಕರ ಅವರು ಎಲ್ಲೋ ಆಕ್ಸಿಡೆಂಟ್ ಆಗಿದ್ದಾನೆ ಹೋಗಿ ನೋಡಕ್ಕೆ ಹೋಗಬೇಕು ಅಂದರೆ ನಿಮ್ಮ ಆಕ್ಸಿಡೆಂಟ್ ಆಗಿಬಿಡುತ್ತೆ. ಅವನು ಅಕಸ್ಮಾತ್ ಸೀರಿಯಸ್ ಆಗಿದ್ದಾನೆ ಅಂತ ನೀವು ಹೋಗಕ್ಕೆ ಹೋದರೆ ಯಾವ ಕಾಲಕ್ಕೂ ತಿಳ್ಕೊಳ್ಳಿ ಸಾಯೋನು ನಾಳೆ ಅಲ್ಲ ಮುಂದಿನ ದಿವಸ ಆದರೂ ಸಾಯಲೇಬೇಕು. ಹಾಗೆ ಅಂದ್ಬಿಟ್ಟು ತಿಥಿ ಕಾರ್ಯ ಊಟಕ್ಕಾದರೂ ಹೋದರೆ ಖಂಡಿತವಾಗ್ಲೂ ದೋಷಗಳು ಗ್ಯಾರಂಟಿ. ಆಮೇಲೆ ಕೆಲವರು ತಿಥಿ ಪ್ರಸಾದ ಅಂತೆ ತೊಗೊಂಡು ಹೋಗೋಣ ಅಂಥೇಳಿ ನೀವು ಪ್ರಸಾದವನ್ನು ಏನು ತಿಥಿ ಊಟಕ್ಕೆ ಹೋಗಿರ್ತೀರಾ ಅಲ್ಲಿ ತಿಂದು ಬರಬೇಕು. ಮನೆಗೆ ಪ್ರಸಾದ ಅಂದರೆ ಸ್ವಂತದವ್ರು ಅಕಸ್ಮಾತ್ ಇದ್ದರೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಇದ್ದರೆ ಮಾತ್ರ ಆ ಪ್ರಸಾದವನ್ನು ತೊಗೊಂಡು ಹೋಗಬೇಕು. ಏನೋ ರವೆ ಉಂಡೆ ಅಥವಾ ಯಾವುದಾದ್ರು ಒಂದು ಕಜ್ಜಾಯ ಮಾಡಿರ್ತಾರೆ, ಎರಡೇ ಸ್ವೀಟ್ ಪದಾರ್ಥ ಆಲ್ರೆಡಿ ಮಾಡಿಟ್ಟಿರೋದು. ಕೆಲವರು ಏನು ಮಾಡ್ತಾರೆ ಗೊತ್ತಾ, ಕಜ್ಜಾಯದ ವಿಶೇಷವಾಗಿ ಹಿಟ್ಟನ್ನು ಕಲಿಸ್ಕೊಂಡು ಅಲ್ಲಿ ಹೋಗಿ ಸುಡೋಣ ಅಂತೀರ. ಯಾವತ್ತು ತಿಳ್ಕೊಳ್ಳಿ ಅಲ್ಲಿ ಹೋಗಿ ಮಾಡ್ಕೋಬೇಕೇ ಹೊರತು ಹಿಟ್ಟನ್ನು ಇಲ್ಲೇ ಕಜ್ಜಾಯ ಮಾಡಿಕೊಂಡು ಡಬ್ಬಿಲಿ ತೊಗೊಂಡು ಹೋದರೆ ಭೂತ ಪ್ರೇತ ಪಿಶಾಚಿಗಳು ಹಿಂದೆ ಬರುತ್ತೆ. ಒಂದು ಡಬ್ಬಿಲಿ ನೀವು ತೊಗೊಂಡು ಹೋದ್ರೆ ಅಂತ ಇಟ್ಕೊಳ್ಳಿ ಕಜ್ಜಾಯಗಳನ್ನ ಒಂದು 20-30 ತೊಗೊಂಡು ಹೋಗ್ತಾ ಇದ್ದೀನಿ, ಪಾಪ ಅವ್ರ ಮನೇಲಿ ತಿಂದ್ಬಿಡೋಣ ಎಲ್ರಿಗೂ ಹಂಚ್ಬಿಡೋಣ ತಿಥಿ ಊಟದ್ದೇ ಇದು ಅಂತ ಎತ್ಕೊಂಡು ಹೋದ್ರಿ ಅಂತ ಇಟ್ಕೊಳ್ಳಿ, ಹೋಗೋನು ವಾಪಸ್ ಬರೋದೇ ಗ್ಯಾರಂಟಿ ಇಲ್ಲ, ಗೊತ್ತಿಲ್ಲ. ಅಕಸ್ಮಾತ್ ಅಂಗಗಳನ್ನು ಕಳ್ಕೋಬಹುದು, ಏನಾದರೂ ಒಂದು ಊಣವಾಗ್ಬೋದು, ಅಥವಾ ಯಾವ ಕಾಲಕ್ಕೂ ಬಸ್ ಕೆಟ್ಟು ಹೋಯ್ತು 2-3 ದಿವಸ ಹಾಗೆ ಬಿದ್ದಿರ್ತಾನೆ, ಮನೆಗೆ ವಾಪಸ್ ಬರೋಷ್ಟರಲ್ಲಿ ಅವನಿಗೇನಾದರೂ ಅಡಚಣೆಗಳು ಕಾದಿರುತ್ತವೆ. ಇದೆಲ್ಲ ನಡೆಯುತ್ತೆ. ಇದೆಲ್ಲ ಸಣ್ಣ ಪುಟ್ಟ ಅಂತ ನೆಗ್ಲೆಕ್ಟ್ ಮಾಡಬೇಡಿ. ಅಕಸ್ಮಾತ್ ಏನು ಅಂದರೆ ಕೆಲವರಿಗೆ ಏನಾಗಿಲ್ಲಪ್ಪ ಹೋಗಿ ಬಂದ್ಬಿಟ್ಟೆ ಅಂದ್ಬಿಟ್ಟು ಅಂದ್ಕೊಂಡ್ರಿ ಅಂತ ಇಟ್ಕೊಳ್ಳಿ, ಒಂದು ಅಮಾವಾಸ್ಯೆ ಒಂದು ಪೌರ್ಣಮಿ ಒಳಗೆ ಖಂಡಿತವಾಗ್ಲೂ ಆ ಫಲ ಗೊತ್ತಾಗ್ಬಿಡುತ್ತೆ. ಹುಷಾರು ಹುಷಾರು ಹುಷಾರು. ಯಾವತ್ತು ತಿಳ್ಕೊಳ್ಳಿ, ಬೇರೆಯವ್ರ ಮನೆಗೆ ಕಜ್ಜಾಯ ತೊಗೊಂಡು ಹೋಗ್ಬೇಕಾದ್ರೆ ಮಾಂಸ ಮತ್ತು ಕಜ್ಜಾಯವನ್ನು ಏನು ಎಡೆ ಇಡೋದು ಅಥವಾ ನೈವೇದ್ಯ ಇಡೋದು ಆ ತತ್ವರಿಗೆ ಏನಾದರೂ ಇಟ್ಟಿರ್ತಕ್ಕಂಥದ್ದು ನೀವುಗಳೇನಾದರೂ ತಿಂದ ಪಕ್ಷದಲ್ಲಿ ಬರೀ ಸ್ವೀಟನ್ನು ಮಾತ್ರ ಸಕ್ಕರೆ ಪೊಂಗಲ್ ಮಾತ್ರ ತಿನ್ಬೇಕು. ನೀವು ಮಿಕ್ಕಿದ್ದು ಏನಿಟ್ಟಿರ್ತೀರಾ ಎಲ್ಲವೂ ಹೊರಗಡೆ ಇರತಕ್ಕಂಥ ಅಂಗವಿಕಲರಿಗೆ, ದೂರದಲ್ಲಿರ್ತಕ್ಕಂಥ ಭಿಕ್ಷದವ್ರಿಗೆ, ಗೊತ್ತಿಲ್ಲದೆ ಇರತಕ್ಕಂಥ ಪರಿಚಯ ಇರ್ತಕ್ಕಂಥ ಯಾವನಾದ್ರೂ ಅನಾಥನಿಗೆ ಹಾಕ್ತಕ್ಕಂಥದ್ದು ಎಲೆ ಸಮೇತ ಎಡೆ ಇಟ್ಟಿರೋದು ಅಷ್ಟು ತಿಂದುಬಿಟ್ರೆ ಅವನಿಗೆ ಪರಿವರ್ತನೆ. ಯಾಕೆಂದರೆ ಅವನಲ್ಲಿ ಬಂದು ಕೂತ್ಕೊಂಡು ತಿನ್ನುತ್ತೆ ಭೂತ ಪ್ರೇತಗಳು. ಅರ್ಥವಾಯ್ತಾ? ಹೀಗೆ ಕೂತಿರಿ. ಕಜ್ಜಾಯ ವಿಚಾರವನ್ನು ತಿಳಿಸೋದಲ್ಲದೆ ಪಿಂಡ ಪ್ರದಾನ ಮಾಡಿದ ಮೇಲೆ ಪಿಂಡಗಳನ್ನು ಹೇಗಿಟ್ಟಿರತಕ್ಕಂಥದ್ದು ನೀವು ಹೋಗಿ ಸಾಯಂಕಾಲ ಏನು ಮಾಡಬೇಕು ಅನ್ನೋದು ವಿಚಾರ ತಿಳ್ಕೋಬೇಕು. ಅದಕ್ಕೆ ತಾಳ್ಮೆ ಬೇಕು. ಗುರುಜಿ, ಈ ಒಂದು ಸಂಪ್ರದಾಯ ಏನಂದರೆ ಈ ಪಿತೃಪಕ್ಷಕ್ಕೆ ಯಾವ ರೀತಿ ಸಂಪ್ರದಾಯ ಇರಬೇಕು ಮತ್ತು ಯಾರ್ಯಾರು ಪಾಲ್ಗೊಳ್ಬೇಕು ಅಂತ ಹೇಳಿದ್ರಿ. ಈ ಬಗ್ಗೆ ಮತ್ತಷ್ಟು ಮಾತಾಡೋಣ, ಯಾಕೆಂದರೆ ಈಗ ವಿರಾಮದ ಸಮಯ. ವೀಕ್ಷಕರೇ, ನಿಮಗೆ ಅಥವಾ ನಿಮ್ಮ ಮನೆಯಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ ಅದಕ್ಕೆ ಪರಿಹಾರವನ್ನು ಪಡಿಬೇಕಾದ್ರೆ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು ಅಥವಾ ಪತ್ರವನ್ನು ಕೂಡ ಬರೀಬಹುದು. ಪತ್ರವನ್ನು ಬರೆಯೋದಕ್ಕೆ ವಿಳಾಸವನ್ನು ಕಾರ್ಯಕ್ರಮದ ಕೊನೆಯಲ್ಲಿ ತಿಳಿಸಲಾಗುತ್ತೆ. ಇದೀಗ ಪವರ್ಡ್ ಬೈ ಶಶಿ ಆರ್ಯ ಡಿಶ್ ವಾಶ್ ಬಾರ್ ಬ್ರಹ್ಮಾಂಡ ಕಾರ್ಯಕ್ರಮ ವಿರಾಮದ ನಂತರ ಮುಂದುವರಿಯುತ್ತೆ.